ಶ್ರೀ ಮಾರ್ಕಂಡೇಶ್ವರ ಟೆಂಪಲ್, ಒಕ್ಕಲೇರಿ, ಕೋಲಾರ ಡಿಸ್ಟಿಕ್, ಬೆಂಗಳೂರಿಂದ ಜಸ್ಟ್ 20 ಕಿಲೋಮೀಟರ್ಸ್ ದೂರದಲ್ಲಿದೆ ಈ ಮಾರ್ಕಂಡೇಶ್ವರ ಟೆಂಪಲ್. ಬಹಳ ಪುರಾಣ ಪ್ರಸಿದ್ಧ ದೇವಸ್ಥಾನ ಇದೆ. ಇದು ಬಹಳ ಪುಣ್ಯಕ್ಷೇತ್ರ ಇದೆ. ಇದ್ರ ಇತಿಹಾಸ ಹೇಳಬೇಕಂದ್ರೆ, ದೇವಸ್ಥಾನದ್ದು ಮಾರ್ಕಂಡೇಶ್ವರ ಮುನಿಗಳು ಹಿಂದೆ ಮಾರ್ಕಂಡೇಶ್ವರ ಮುನಿಗಳು ಅಂತ ಇದ್ರು. ಮುರ್ಕಂಡು ಮಹರ್ಷಿ ಅಂತ ಒಬ್ಬರು ತಪಸ್ಸು ಮಾಡ್ತಿದ್ರು. ಮಹರ್ಷಿಗಳು ಮುರ್ಕಂಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಸಂತಾನ ಇರಲಿಲ್ಲ ಅಂತ ಶಿವನ ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಬೇಕಾದ್ರೆ ಶಿವ ಪ್ರತ್ಯಕ್ಷವಾಗಿ ಅವ್ರಿಗೆ ಹೇಳ್ತಾರೆ, ನಿನಗೆ ಅಲ್ಪಾಯು ಆದಂಥ ಮಗು ಬೇಕಾ ಅಥವಾ ದೀರ್ಘಾಯುಷ್ಯ ಆಗಿರುವಂತಹ ಮಗ ಬೇಕಾ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅಲ್ಪಾಯು ಆದರೂ ಕೂಡ ಒಳ್ಳೆ ನಿನ್ನ ಭಕ್ತರಾಗಿರುವಂಥ ಮಗು ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವ್ರು ಕೇಳಿದ್ದಕ್ಕೇನೆ ಶಿವ ಆಯಿತು ತಥಾಸ್ತು ಅಂತ ಹೇಳ್ಬಿಟ್ಟು ವರ ಕೊಟ್ಬಿಟ್ಟು ಹೋಗ್ತಾರೆ. ಆ ವರದ ಫಲವಾಗಿ ಮಾರ್ಕಂಡೇಯ ಮಹರ್ಷಿ ಜನನ ಆಗುತ್ತೆ. ಆ ಮಾರ್ಕಂಡೇಯ ಮಹರ್ಷಿಗಳು ಚಿಕ್ಕವರು ಇರ್ಬೇಕಾದ್ರೆ ಶಿವ ಭಕ್ತರಾಗಿರ್ತಾರೆ. ಶಿವನ ಅನುಗ್ರಹದಿಂದ ಹುಟ್ಟಿರುವಂತಹ ಮಗು, ತಂದೆ ತಾಯಿಗಳು ಹೇಳ್ತಾರೆ, ಮಗು ನಿನಗೆ ಅಲ್ಪಾಯುಷ್ಯ ಆಗಿದೆಯಾ, ನೀನು ಶಿವನ ವರದಿಂದ ಹುಟ್ಟಿದ್ಯಾ, ನೀನು ಶಿವನಿಗೋಸ್ಕರ ಹುಟ್ಟಿದೆಯಾ ನೀನು ಅಂತ ಹೇಳ್ಬಿಟ್ಟು ಶಿವನ ಒಂದು ಧ್ಯಾನದಲ್ಲೇ ಇರು ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅವ್ರ ತಂದೆ ಶಿವನ ಸಲುವಾಗಿ ತಪಸ್ಸು ಮಾಡೋಕ್ಕೆ ಇದೇ ಬೆಟ್ಟದ ಮೇಲೆ ಬರ್ತಾರೆ. ಇಲ್ಲಿ ಬಂದು ತಪಸ್ಸು ಮಾಡ್ತಾ ಇರ್ತಾರೆ. ಶಿವನ ಕುರಿತು ಮಗುಗೆ ಕರೆಕ್ಟ್ ಸರಿಯಾಗಿ 16 ವರ್ಷ ಆಗ್ತಿದ್ದಂಗೆ ಅವ್ರ ಆಯುಷ್ಯ ಮುಗಿದೋಗುತ್ತೆ. ಆಯುಷ್ಯ ಮುಗಿದ ತಕ್ಷಣ ಯಮದೇವರು ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿಬಿಟ್ಟು ಶಿವಪೂಜೆ ಮಾಡ್ತಾ ಇರ್ತಾರೆ. ಶಿವಪೂಜೆ ಮಾಡ್ತಿರ್ಬೇಕಾದ್ರೆ ಯಮ ಬಂದ್ಬಿಟ್ಟು ತನ್ನ ಯಮ ಪಾಶವನ್ನು ಹಾಕಿಬಿಟ್ಟು ಮಾರ್ಕಂಡೇಯನ ಅವ್ರ ಜೀವನ ಎಳಿಬೇಕಂತ ಹೇಳ್ಬಿಟ್ಟು ಇದು ಮಾಡ್ತಿರ್ತಾರೆ. ಎಳಿತಾ ಇರ್ಬೇಕಾದ್ರೆ ಯಮ ಪಾಶ ಹಾಕ್ಬೇಕಾದ್ರೆ ಇವರು ಮಾರ್ಕಂಡೇಯ ಮಹರ್ಷಿಗಳು ಶಿವನಿಗೆ ಶರಣಾಗಿರ್ತಾರೆ. ಸ್ವತಃ ಶಿವಭಕ್ತರಾಗಿ ಶಿವನಿಗೆ ಶರಣಾಗಿಬಿಟ್ಟು ಶಿವನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಶಿವಲಿಂಗನ ಅಪ್ಕೊಂಬಿಟ್ಟು ಅವ್ರು ಹೇಳ್ತಿರ್ತಾರೆ, ಚಂದ್ರಶೇಖರ ಅಂತೇಳಿ ಒಳಗಡೆ ಇರುವಂಥ ದೇವ್ರನ್ನ ಚಂದ್ರಶೇಖರ ಅಂತ ಹೇಳ್ತಾರೆ. ಚಂದ್ರಶೇಖರ 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 ಪಾಹಿಮಾಂ, ಚಂದ್ರಶೇಖರ ರಕ್ಷಮಾಂ ಅಂತ ಹೇಳ್ಬಿಟ್ಟು ಆ ಚಂದ್ರಶೇಖರರ ಲಿಂಗವನ್ನು ತಪ್ಕೊಂಡ್ಬಿಟ್ಟು ಚಂದ್ರಶೇಖರ ಮಾಶ್ರಯೇ ಮಮ ಕಂ ಕರಿಷ್ಯತಿ ವೈ ಯಮಃ, ಅಂದರೆ ಚಂದ್ರಶೇಖರ ಈ ಯಮನಿಂದ ನನ್ನನ್ನು ರಕ್ಷಣೆ ಮಾಡು ಪ್ರಭು ಅಂತ ಹೇಳ್ಬಿಟ್ಟು ಆ ಶಿವನನ್ನ ಶರಣಾಗತಿಯನ್ನು ಕೇಳಿದ ತಕ್ಷಣ ಆ ಲಿಂಗದಿಂದ ಚಂದ್ರಶೇಖರ ಆವಿರ್ಭಾವಗೊಂಡ್ಬಿಟ್ಟು ಆ ಯಮನನ್ನು ಎದೆಗೆ ಒದ್ಬಿಟ್ಟು ಯಮನನ್ನು ಸಂಹಾರ ಮಾಡಿ ಆಮೇಲೆ ಆ ಮಗು ಚಿರಂಜೀವಿಯಾದಂಥ ಮಗುವನ್ನು, ಮಾರ್ಕಂಡೇಯ ಮಗುವನ್ನು ಶಿವ ಅಭಯವನ್ನು ನೀಡಿಬಿಟ್ಟು ರಕ್ಷಣೆ ಮಾಡಿಬಿಟ್ಟು ಇವತ್ತಿಂದ ನೀನು ಚಿರಂಜೀವಿ ಆಗೋ ಮಗು ಅಂತ ಹೇಳ್ಬಿಟ್ಟು ಆ ಮಗುಗೆ ಶಿವ ಅಭಯ ಆಶೀರ್ವಾದವನ್ನು ಕೊಡ್ತಾರೆ. ಆಮೇಲೆ ಯಮ ಸಾವಿಗೀಡಾದ ತಕ್ಷಣ ಎಲ್ಲ ದೇವತೆಗಳು ಆಗಿರುವಂಥ ಟೈಮಲ್ಲಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿ ಸೃಷ್ಟಿ ಕಾರ್ಯ ಅಲ್ಲೋಲ ಕಲ್ಲೋಲ ಆಗ್ತದೆ. ಸಾವಿನ ದೇವತೆ, ಮೃತ್ಯು ದೇವತೆನೇ ಇಲ್ಲ ಅಂದರೆ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಆಗಬಾರ್ದು ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆಯ ಮೇರೆಗೆ ಯಮನನ್ನು ಮತ್ತೆ ಪುನರ್ಜೀವನ ಕೊಟ್ಬಿಟ್ಟು ವಾಪಸ್ಸು ಯಮನನ್ನು ಬದುಕಿಸ್ತಾರೆ. ಅದೆಲ್ಲ ನಡೆದಿರುವಂಥ ಘಟನೆ. ಇದು ಪುಣ್ಯಕ್ಷೇತ್ರ. ಇದು ಮಾರ್ಕಂಡೇಶ್ವರ ಬೆಟ್ಟ, ಅದನ್ನೆಲ್ಲ ನೋಡ್ಬೋದು. ಅಲ್ಲಿ ಕಲ್ಲಿನ ಕಂಬದಲ್ಲಿ ಈಗಲೂ ಕೂಡ ಯಮ ಪಾಶ ಇದೆ, ಒಳಗಡೆ ಯಮ ಮಂಟಪ ಅಂತ ಇದೆ. ಅದೆಲ್ಲ ಮಾರ್ಕಂಡೇಯ ಮಹರ್ಷಿಗಳು ಮಹಾಮೃತ್ಯುಂಜಯ ಮಂತ್ರವನ್ನು ಸ್ತೋತ್ರ ಏನು ಮಾಡಿರ್ತಾರಲ್ಲ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತ ಆತ್ ಅಂತ ಹೇಳ್ಬಿಟ್ಟು ಆ ಮಹಾಮೃತ್ಯುಂಜಯ ಮಂತ್ರ